ಗೈಸ್ ಈಗ ರಿಪ್ಪಿನಪೇಟೆ ಬಂದ್ವಿ. ಅಮ್ಮನ ಮನೆ ಹೋಗೋದಂತ ಇಷ್ಟೆಲ್ಲ ಐಟಮ್ ತಗೊಂತಿದ್ದೀರಿ ಇವತ್ತು. ಮೊಬೈಲ್ ಆಫ್ ಮಾಡು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ನಾನು ನಮ್ಮ ಅಮ್ಮ ಸೇರಿ ಅಜ್ಜಿ ಮನೆ ಹೋಗೋಣ ಅಂತ ಹೋಗ್ತಿದ್ವಿ. ಈಗ ನಮ್ಮ ಅಪ್ಪಾಜಿ ನೆಕ್ಸನ್ ಕಾರ್ ತಗೊಂಡೋಗಿ ಅದಕ್ಕೆ ನೆಕ್ಸನ್ ಕಾರ್ ತಗೊಂಡೋಗೋಣ ಅಂತ ಬಂದಿನಿ. ಇದನ್ನು ಹೊರ ತೆಗೆದು ತುಂಬ ದಿವಸ ಆಗೋಗಿತ್ತು. ಅಂತಕ್ಕಂದ್ರೆ ಮಳೆ ಗಿಳೆ ಅಂತೇಳಿ ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಿಂಗೆ ಒಳ ನಿಲ್ಲಿಸಿದ್ವಿ. ಇವತ್ತಿದನ್ನ ತಗೊಂಡು ಹೋಗ್ಬೇಕು. ಗೈಸ್ ಇದು ನೋಡಿ, ಇದನ್ನು ತೊಳೆದು ನಿಲ್ಲಿಸಿ ತುಂಬ ದಿನ ಆಗಿತ್ತು. ಒಂಚೂರು ಧೂಳಾಗಿಲ್ಲ, ಫುಲ್ ಹೊಸ್ತ ಒಳೆ ಐತೆ. ನೀರು ಹೆಚ್ಚು ಕಮ್ಮಿ ಇದು ಒಂದು 20 ದಿವಸ ಆಗೈತೆ. ಈಗ ತಗೊಂಡು ಹೋಗ್ಬೇಕಿದ್ನೀಗ. ಇದೇ ಇಲ್ಲಿ ನೋಡ್ರಿ, ನಮ್ಮ ಅಪ್ಪಾಜಿನೂ ಇಲ್ಲೊಂದು ಲೈಟ್ ಹಾಕ್ಸ್ಕೊಂಬಂತಾರೆ, ಇನ್ನೂ ನೋಡಲ್ಲ ನಾನು. ಓಕೆ ಗೈಸ್ ಏನೇ ಆಗಲಿ ಮಾತ್ರ ಈ ಕಾರ್ ಓಡಿಸೋ ಮಜಾನೇ ಬೇರೆ ಮಾತ್ರ. ಸೇಫ್ಟಿನೂ ಅಷ್ಟೇ ಚೆನ್ನಾಗೈತಿ, ಓಡ್ಸೋಕ್ಕೂ ಅಷ್ಟೇ ಚೆನ್ನಾಗೈತಿ ಮಾತ್ರ. ಗೈಸ್ ಈಗ ಕಾರ್ನ ಹೊರ ತೆಗಿಯೋಣ. ಗೈಸ್ ಈ ಕಾರ್ ಓಡಿಸ್ತೀನಿ ನಾನು ತುಂಬ ದಿವಸ ಆಗಿತ್ತು, ಕಾಲೇಜಿ ಹೋದಾಗಿಂದ. ಇವತ್ತು ಓಡಿಸ್ತಾ ಇದ್ದೀನಿ. ನಮ್ಮಪ್ಪ ತೊಳೆದು ಒಳ ನಿಲ್ಸಿತ ಅಂತ ಹೇಳಿ ನಾನು ಹೊರ ತೆಗಿಯೋಕೆ ಹೋಗಿರಲ್ಲ. ಇವತ್ತು ಹೊರ ತೆಗಿತಾ ಇದ್ದೀನಿ ಕಾರ್ನ. ಗೈಸ್ ಇವಾಗ ನಾವು ಅಜ್ಜಿ ಮನೆ ಹೊರಟ್ವಿ. ನೆಕ್ಸಾನ್ ಕಾರ್ ತಗೊಂಡು ಹೊಂಟೀನಿ. ಇದೆ ನಮ್ಮ ಅಮ್ಮ ನೋಡ್ರಿ ಇಲ್ಲಿ ಫುಲ್ ಹೆಂಗೆ ಇದೆಂತ ಹೋಗುತ್ತಲ್ಲ. ಇದೆ ನಮ್ಮಮ್ಮ ನೋಡ್ರಿ ಫುಲ್ ಚಂದ ರೆಡಿಯಾಗಿ ಬಂದು ಕೂತು ಬಿಟ್ಟಾಳೆ ಹೆಂಗೆ. ಈಗ ಬಟ್ಟೆ ಮಲಪ್ಪ ಹೋಗಿ ನಮ್ಮ ಅಜ್ಜಿ ಮತ್ತೆ ನಮ್ಮ ಆಂಟಿ ಇದ್ದಾರೆ, ಅವ್ರನ್ನ ಕರ್ಕೊಂಡು ಸೀದಾ ನಮ್ಮ ಅಜ್ಜಿ ಮನೆ ಕಡೆ ಹೋಗ್ಬೇಕೀಗ. ಗೈಸ್ ಈಗ ಇಲ್ಲೇ ಒಂದು ಪ್ಲೇಸ್ ಹತ್ರ ಬಂದ್ವಿ. ಇಲ್ಲೇ ಬಟ್ಟೆ ಮಲಪ್ಪ ಹೋಗೋ ಹಾದಿಲಿ ಇಲ್ಲೊಂದು ಕಡೆ ನಿಲ್ಸಿನಿ. ಹಿಂಗೆ ಕಾರಿಂದ ಒಂದೆರಡು ವೀಡಿಯೋ ಮಾಡ್ಕೊಂಡೆ. ಹಾಗೆ ನಮ್ಮ ಅಮ್ಮಂದೊಂಚೂರು ಲೈಟಾಗಿ ಫೋಟೋ ಶೂಟ್ ಮಾಡಿ ಈಗ ಮತ್ತೆ ಹೊರಟ್ವಿ. ಈಗ ಆಯ್ತು. ಆಮೇಲೆ ಈಗ ಮತ್ತೆ ನಮ್ಮ ಅಜ್ಜಿ ಮನೆ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಏನಾಗಲಿ ನಮ್ಮ ಅಮ್ಮನ ಮತ್ತೆ ಮಸ್ತ್ ಫೋಟೋ ತೆಗ್ದೆ ಮಾತ್ರ. ಒಳ್ಳೆ ಲೊಕೇಶನಿಗೆ ನಿಲ್ಸಿದ್ದೆ. ಫೋಟೋ ಎಲ್ಲ ಸಖತ್ ಬಂದು ಮಾತ್ರ. ಫೋಟೋ ತಕ್ಕೊಂಡು ಈಗ ನಮ್ಮ ನಡೆ ನಮ್ಮ ಅಜ್ಜಿ ಮನೆ ಕಡೆ ಫೋಟೋ ಶೂಟ್ ಎಲ್ಲ ಮಾಡಿ ಈಗ ನಾವು ಅಜ್ಜಿ ಮನೆ ಕಡೆ ಹೊಂಟೀವಿ. ಗೈಸ್ ಈಗ ಬಟ್ಟೆ ಮಲಪ ಬಂದ್ವಿ. ಈಗ ನಮ್ಮ ಅಜ್ಜಿ ಮತ್ತೆ ನಮ್ಮ ಆಂಟಿ ಬಂದ್ರಿ, ಇವ್ರನ್ನ ಕರ್ಕೊಂಡು ಹೋಗ್ಬೇಕೀಗ. ಗೈಸ್ ಈಗ ರಿಪ್ಪಿನಪೇಟೆ ಬಂದ್ವಿ. ರಿಪ್ಪಿನಪೇಟೆ ನಮ್ಮ ಅಜ್ಜಿಗೊಂದು ಚಾಯ್ಸ್ ತಗೊಂಡು ಮತ್ತೆ ಅಜ್ಜಿಗೆ ತಗೊಂಡೋಗಂದ್ರೆ ಮತ್ತೆ ಬೇಜಾರತ್ತೆ. ಅಜ್ಜಿಗೊಂದು ಚಾಯ್ಸ್ ತಗೊಂಡು ಈಗ ಅದು ಇದು ಸ್ವೀಟ್ ಗಿಟ ತಗೊಂಡು ಹೋಗ್ತಾ ಇದ್ದೀವಿ ರಿಪೀಟ್. ಗೈಸ್ ಇದೆ ನಮ್ಮಮ್ಮ ಇಲ್ಲೊಂದು ಬೇಕ್ರಿ ಬಂದಾಳೆ, ಏನೋ ಐಟಮ್ಸ್ ಅಂತ ಹೇಳಿದೆ. ಗೈಸ್ ಇಲ್ಲಿ ನೋಡ್ರಿ, ನಮ್ಮಮ್ಮ ನೋಡ್ರಿ ನಂಗೆ ಎಷ್ಟು ದೊಡ್ಡ ಜ್ಯೂಸ್ ಬಾಟ್ಲಿ ಕೊಡ್ಸಾಳಿದೆ. ಇಲ್ಲಿ ನೋಡ್ರಿ, ಇಷ್ಟು ಜ್ಯೂಸ್ ಕೊಡ್ಸಿ ಅಂದರೆ ಇಷ್ಟು ದೊಡ್ಡ 7 ಅಪ್ ಕೊಡ್ಸಾಳಪ್ಪ. ಎಷ್ಟು ತನಕ ಕುಡಿಯೋದಂತ ಗೊತ್ತಿಲ್ಲ. ಅಮ್ಮನ ಮನೆ ಹೋಗೋದಂತ ಇಷ್ಟೆಲ್ಲ ಐಟಮ್ ತಗೊಂತಿದ್ದೀರಿ ಇವತ್ತು. ಸಾಗರ ಹೋಗಿ ಮನೆಗೆ ಬರೋದ್ರೆ ಇಷ್ಟೆಲ್ಲ ಐಟಮ್ ತಗೊಳಲ್ಲ, ಇವತ್ತಿನ ಇಷ್ಟೆಲ್ಲ ಐಟಮ್ ತಗೊಂಡ್ರಲ್ಲ. ಫೈನಲಿ ಈಗ ನಮ್ಮ ಅಜ್ಜಿ ಮನೆ ಬಂದೆ. ಇದೆ ನಮ್ಮ ವೆಲ್ಕಮ್ ಮಾಡಕ್ಕೆ ಎಲ್ಲ ಜನ ನೋಡ್ರಿ ಹೆಂಗ್ ಬಾಗ್ಲಿ ಬಂದಾರೆ. ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದಾರ. ಅಲ್ಲ ಮನೆಗೆ ನೆಂಟರು ಬಂದರೆ ನೀವು ಇಲ್ಲಿ ಕರ್ಕೋಗಿ ಬರ್ಬೇಕು, ಇಲ್ಲೇ ಎತ್ಕೋಬೇಕೆ. ಸೋಮು ಹಾಯ್ ಹಾಯ್, ಹೌ ಆರ್ ಯು? ಒಳ ಬರ್ತೀವಿ. ಇದೆ ನಮ್ಮ ಅಜ್ಜ ಮನೆ. ನಾಯಿ ನೋಡಿ ಹೆಂಗ್ ಮಾಡ್ತೀವಿ, ಬನ್ನಿ ನೋಡಿ. ಬರೀ ರಾಜು ಬಾರೇನಾ, ಬರ. ಹಾ ಒಬ್ಬ ಡ್ಯಾನ್ಸ್. ಅಜ್ಜಿ ವೆಲ್ಕಮ್ ಡ್ರಿಂಕ್ಸ್ ಏನಿಲ್ಲ ನೆಂಟ್ರಿಗೆ? ಚೆನ್ನಾಗೈತೆ. ಹಾ ಮತ್ತೆ ಕೂದಲೇ ಅಂತ ಆಗೈತೆ ಅಂದ. ನಾ ಹೆಂಗ್ ಮಾಡ್ತೀನಿ? ನೀನ್ ಹೇಗ್ ಮಾಡ್ತೀಯ ಅಂದ್ರೆ ತಲೆ ಕೂದಲು ಹೆಂಗ್ ಮಾಡ್ತೀನಿ ನಾನು? ಇವತ್ತು ಮೊಮ್ಮಕ್ಕಳು ಬಂದೇವೆ. ಮೊಮ್ಮಕ್ಕಳು ಏನೋ ಸ್ಪೆಷಲ್ ಇಲ್ಲ. ಅದಕ್ಕೆ ಈಗ ಅಜ್ಜರ ಮನೆ ಬಂದು ಈಗ ಅಜ್ಜರ ಮನೆ ಕೆರೆ ಕಡೆ ಬಂದ್ವಿ ಒಂದು ರೌಂಡು. ಇದು ಕೆರೆ, ಇದು ಅಜ್ಜರ ಮನೆ ತೋಟ ಇದೆ. ಇವರಿಬ್ರು ಹೆಂಗ್ ಮಾಡ್ತಾರೆ, ಇದೆ ಕ್ಯಾಮ್ರಾ ನೋಡಿದ ತಕ್ಷಣ ಈ ತರ ಹುಚ್ಚರ ತರ ಮಾಡಿದೆ. ನಮ್ಮ ಬಾವ ನಾ ಬರೋಕ್ಕಿಂತ ಮುಂಚೆ ಮೀನಿಗೆಲ್ಲ ಮೀನು ಹಿಡಿಯೋಕೆ ಒಂದು 4-5 ಗಾಣ ಹಾಕ್ಯಾರೆ. ಎಷ್ಟು ಮೀನು ಸಿಗತ್ತೆ ನೋಡ್ಬೇಕು. ಈಗ ಗಾಣ ಮತ್ತು ಬಾಟ್ಲಿ ಎಲ್ಲ ಹಾಕ್ಯಾರೆ. ಬಾಟ್ಲಿಲಿ ಒಂಥರ ಮೀನು ಹಿಡಿತೀವಿ ನಾವು. ಬಾಟ್ಲಿಗೆ ತಗಡು ಹಾಕಿ ಇಲ್ಲಿ ಕಟ್ಟ್ಯಾರೆ. ನೋಡ್ಬೇಕು ಎಷ್ಟು ಮೀನು ಬೀಳ್ತಾವೆ ನೋಡ್ಬೇಕು. ಈಗ ಅಜ್ಜ ಮನೆ ಒಂದು ಒಳ್ಳೆ ಬಲ್ವಾಗ ಒಂದು ಕವಳ ಹಾಕಿದೆ. ಯಾವಾಗಲೂ ಅಷ್ಟೇ ಅಜ್ಜ ಮನೆ ಯಾವಾಗ ಬಂದು ಫಸ್ಟ್ ಒಂದು ಕವಳ ಹಾಕ್ತಿದ್ದೆ. ಊಟ ಆಗಲಿ ಬಿಡಲಿ, ಊಟಕ್ಕಿಂತ ಮುಂಚೆ ಒಂದು ಕವಳ ಹಾಕ್ಲೇಬೇಕು ನಾನು. ಗೇಮ್ ಒಳಗೆ ಮುಳುಗಿ ಹೋಗೇನಿದೆ. ಇಲ್ಲಿ ನೋಡ್ರಿ, ಇರಿಟೇಷನ್ ಕಟ್ರಿ. ಗೈಸ್ ಇದು ನಮ್ಮ ಫ್ಯಾಮಿಲಿ. ಇದು ಇಲ್ಲಿ ನೋಡ್ರಿ, ಅವಳು ನನ್ನ ಆಂಟಿ, ಇದು ನನ್ನ ಅವ್ವ, ಅದು ಮಮ್ಮಿ, ಇದು ತಂಗಿ, ಇವ ತಮಣಿ, ಅವ ನನ್ನ ಭಾವ, ಇವ ನನ್ನ ಸೋಮು. ಗೈಸ್ ನಿಮ್ಗೆ ಯಾರಿಗಾರ ಏನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ. ನಮ್ಮ ಅಜ್ಜಿಲಿ ಏನು ಮಾಡ್ತೀಯ ಅಂತ ಕಮೆಂಟ್ ಮಾಡ್ಬೇಕು ನೋಡೋಣ. ಗೈಸ್ ಗೊತ್ತಾಗತ್ತಾ ನಮ್ಮ ಅಜ್ಜಿಲಿ ಅಡುಗೆ ನೋಡಿ ಇಷ್ಟೊತ್ತಾಗಿ ಏನು ಮಾಡ್ತೀಯ ಅಂತ ಹೇಳ್ಕೊಂಡು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೀನ್ ಮೊಬೈಲ್ ಆಫ್ ಮಾಡು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ
ಗೈಸ್ ಈಗ ಅಜ್ಜಮ್ಮನಿಗೆ ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡಿದೆ. ಈಗ ಊಟ ಮಾಡಬೇಕು. ಎಲ್ಲ ಊಟ ಮಾಡೋಕ್ಕೆಲ್ಲ ಸೆಟಪ್ ರೆಡಿ ಆಗ್ತಿದೆ. ಸ್ಪೆಷಲ್ ಮತ್ತೆ ಚಿಕನ್ನು, ಕೊಟ್ಟೆ ಕಡುಬು, ಮತ್ತೆ ಮೀನು. ಮಸ್ತಾಗಿ ಊಟ ಹೊಡಿಬೇಕು. ಊಟಕ್ಕೆಲ್ಲ ರೆಡಿ ಆಗಿದೆ. ಪ್ಲೇಟ್ ಹಾಕ್ಯಾರೆ. ಕೂರಕ್ಕಾಗಲ್ಲ ಅಂತಿದೆ. ಮೇಲ್ ಕೂತ್ ಬಿಟ್ಟನಿದೆ. ನಮ್ಮ ತಾತ ನೋಡ್ರಿ, ಮೊಮ್ಮಗಳು ಬಂದ್ರೆ ಅಂತ ಫುಲ್ ಖುಷಿಯಾಗಿ ಖುಷಿ ಅಣ್ಣ ಕರೆದು ಖುಷಿಯಾಗಿ ಊಟ ಮಾಡ್ಬೇಕು. ಇವತ್ತು ಖುಷಿಯಾಗಿ ಊಟ ಮಾಡ್ಬೇಕು. ಮೊಬೈಲ್ ತೆಗಿ. ನಾನು ನನ್ನ ಭಾವ ತಮ್ಮ ಸೇರಿ ಫಿಶ್ ಟ್ರ್ಯಾಪ್ ನೋಡೋ ಅಂತ ಹೋಗ್ತಾ ಇದೀವಿ. ಎಷ್ಟು ಮೀನು ಬಿದ್ದೇವೆಲ್ಲ ಅಂತ ಗೊತ್ತಿಲ್ಲ. ಫಿಶ್ ಟ್ರ್ಯಾಪ್ ಇಟ್ಟ ಬಂದ್ವಿ. ಈಗ ಕೆಳಗೆ ಕೆರೆ ಹತ್ರ ಇಳಿಬೇಕೀಗ. ಎಷ್ಟು ಮೀನು ಬಿದ್ದ ನೋಡ್ಬೇಕೀಗ. ಬೇರೆ ಏನಾದ್ರು ಒಂದು ಕೂಮ ಬಿದ್ದರೆ ಸಾಕಿತ್ತು. ಈಗ ನಾಳೆ ಮತ್ತೆ ಒಳ್ಳೆ ಸಾರಿಗಾಗೋದು. ಈಗ ಮೀನು ಇದೆಯಂತ ನೋಡೋಂತ ಬಂದ್ವಿ. ಅದು ಮೀನು ಎಲ್ಲೂ ಸಿಕ್ಕಿಲ್ಲ. ಇಲ್ಲಿ ನಾಳೆ ಸಿಗ್ಬೋದು. ಎಲ್ಲರಿಗೂ ನೆಕ್ಸ್ಟ್ ಆಗ ಸಿಗ್ತೀನಿ. ಈ ಲಾಗ್ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್.